ಬಳ್ಳಾರಿ ಜೈಲಲ್ಲಿ 4 ದಿನಗಳಿಂದ ದರ್ಶನ್ ಈಗ ಫುಲ್ ಕೂಲ್ ಆಗಿದ್ದಾರೆ. ತಾಯಿ ಮೀನಾ ಭೇಟಿ ಬಳಿಕ ನಟ ದರ್ಶನ್ ಫುಲ್ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾರೆ. ಜೈಲಿನ ಮೆನುವಿನಂತೆ ಇವತ್ತಿನ ಉಪಹಾರವನ್ನ ಸಿಬ್ಬಂದಿ ನೀಡಿದ್ದಾರೆ. ಇವತ್ತಿನ ಮೆನು ಪ್ರಕಾರ ವಾಂಗಿಬಾತ್ ಮಾಡಲಾಗಿತ್ತು ಮತ್ತೆ ಚಹಾ 460 ಗ್ರಾಂ ವಾಂಗಿಬಾತ್ನ ಕೊಟ್ಟಿದ್ದಾರೆ. ಚಹಾ ಕೂಡ ಕುಡಿಯೋದು ಕೊಟ್ಟಿದ್ದಾರೆ. ಬೆಳಗಿನ ಉಪಹಾರವನ್ನ ಸ್ಯಾಂಡಲ್ವುಡ್ ನಟ ದರ್ಶನ್ ಸ್ವೀಕಾರ ಮಾಡಿದ್ದಾರೆ. ತಾಯಿ ಮೀನಾ ಅವರ ಭೇಟಿ ಬಳಿಕ ಅವರ ಅಕ್ಕ ಮತ್ತೆ ಅವರ ತಾಯಿ ಇಬ್ಬರು ಕೂಡ ಮೊನ್ನೆ ಅಂದ್ರೆ 4 ದಿನಗಳ ಹಿಂದೆ ಭೇಟಿ ಮಾಡ್ಕೊಂಡು ಹೋದ್ರು. ಅದಾದ ಬಳಿಕ ದರ್ಶನ್ ಅವರ ಮುಖದಲ್ಲಿ ಸ್ಮೈಲ್ ಕಂಡು ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಸಿಡಿ ಅಂತ ಇದ್ರು, ಸಿಟ್ಟು ಮಾಡ್ಕೊಳ್ತಾ ಇದ್ರು, ಕಿರಿಕ್ ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪಗಳು ಬರ್ತಾ ಇತ್ತು. ಜೈಲಧಿಕಾರಿಗಳ ಬಳಿ ಅದು ಬೇಕು ಇದು ಬೇಕಂತ ಬೇಡಿಕೆ ಇಡ್ತಿದ್ದಾರೆ ಎನ್ನಲಾಗ್ತಿತ್ತು. ಆದ್ರೀಗ ಜೈಲಿನ ಮೆನುವಿನ ಪ್ರಕಾರ ಇವತ್ತು 460 ಗ್ರಾಂ ವಾಂಗಿಬಾತ್ ಸೇವನೆ ಮಾಡಿದ್ದಾರೆ. ಚಹಾ ಕುಡಿದಿದ್ದಾರೆ. ನಿನ್ನೆ ಕಾಫಿ ಉಪ್ಪಿಟ್ಟನ್ನ ಸವಿದಿದ್ರು. ಅಂದ್ರೆ ಜೈಲಲ್ಲಿ ಇರುವಂತಹ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ. ಕೆಲವೊಂದು ಬದಲಾವಣೆಗಳು, ಒಳ್ಳೆಯ ವರ್ತನೆಗಳನ್ನ ಕಾಣೋದಕ್ಕೆ ಸಿಗ್ತಾ ಇದೆ ದರ್ಶನ್ ಅವರಲ್ಲಿ. ಅಂದ್ರೆ ಒಂದು ಲೆಟರ್ ಕೂಡ ಬಂದಿತ್ತು, ಅದರ ಬೆನ್ನಲ್ಲೇ ಇಷ್ಟೆಲ್ಲ ಬದಲಾವಣೆಗಳಾದ್ರೂ ಆಗಿರಬಹುದು. ಲಾಯರ್ ಕಡೆಯಿಂದ ಅನಾಮಧೇಯ ಒಂದು ಪತ್ರ ಬಂದಿತ್ತು. ಅದರಲ್ಲಿ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರಲ್ಲ, ಜೈಲಧಿಕಾರಿಗಳ ಜೊತೆ ಕಿರಿಕ್ ಮಾಡ್ಕೋಬೇಡಿ, ಜೊತೆಗೆ ಅದು ಬೇಕು ಇದು ಬೇಕು ಅಂತ ಪದೇ ಪದೇ ಕಿರಿಕಿರಿ ಮಾಡಬೇಡಿ, ಜೈಲಲ್ಲಿರುವಂಥ ನಿಯಮಗಳನ್ನು ಪಾಲಿಸಿ, ಈ ರೀತಿ ಜಾಮೀನಿಗೆ ಅಪ್ಲೈ ಮಾಡುವಂಥ ಸಮಯದಲ್ಲಿ ಯಾವುದೇ ರೀತಿ ನೆಗೆಟಿವಿಟಿಗಳಿಗೆ ಅವಕಾಶ ಕೊಡಬೇಡಿ ಅಂತೇಳಿ. ಹಾಗಾಗಿ ಈಗ ಅವರ ಅಮ್ಮ ಅಂದರೆ ತಾಯಿ ಮೀನಮ್ಮ ಮತ್ತು ಅವರ ಅಕ್ಕ ಇಬ್ಬರೂ ಕೂಡ ಬಂದು ಭೇಟಿ ಮಾಡ್ಕೊಂಡು ಹೋದ ಬಳಿಕ ಅಂತೂ ಲವಲವಿಕೆಯಿಂದ ಇದ್ದಾರಂತೆ ದರ್ಶನ್. ಜೊತೆಗೆ ಯಾವಾಗಲೂ ಕೂಡ ಮಂದಸ್ಮಿತರಾಗಿರ್ತಾರಂತೆ. ಸಿಟ್ಟು ಮಾಡ್ಕೊಳ್ಳಲ್ಲ, ಗಲಾಟೆ ಮಾಡ್ಕೊಳ್ತಾ ಇಲ್ಲ, ಕಿರಿಕ್ಗಳಾಗ್ತಾ ಇಲ್ಲ. ಒಟ್ಟಿನಲ್ಲಿ ಒಂದಷ್ಟು ಮನ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಪಾಸಿಟಿವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇವತ್ತು ಕೂಡ ಬೆಳಗಿನ ಉಪಹಾರ ವಾಂಗಿಬಾತನ್ನು ಕೊಡಲಾಗಿತ್ತಂತೆ. ಅದನ್ನು ಸ್ವೀಕರಿಸಿದ್ದಾರೆ. ಎಂದಿನಂತೆ ಖುಷಿಯಾಗಿ ಓಡಾಡ್ಕೊಂಡಿದ್ದಾರಂತೆ. ಅಂದರೆ ಮೊದಲಿನ ಥರ ನನಗೆ ಅದು ಬೇಕು ಇದು ಬೇಕು ಅಂತ ಬೇಡಿಕೆ ಇಡ್ತಾಯಿಲ್ಲ. ಈಗ ಸದ್ಯಕ್ಕೆ ಚೇರ್ಗೆ ಒಂದು ಬೇಡಿಕೆ ಇಟ್ಟಿದ್ರು. ಅದಾದ ಬಳಿಕ ಅದ್ರ ಬಗ್ಗೆ ಏನು ಮಾತನಾಡ್ತಾ ಇಲ್ಲ. ಸದ್ಯಕ್ಕಂತೂ ಖುಷಿಯಾಗಿ ಲವಲವಿಕೆಯಿಂದ ಜೈಲಲ್ಲಿರುವಂಥ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಇದ್ದಾರಂತೆ.